ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯನ್ನ ಧೈರ್ಯ, ನ್ಯಾಯಾಧೀಶ ಮತ್ತು ಕರ್ಮಫಲದಾತ ಎಂದು ಕರೀತಾರೆ. ಶನಿಯು ಕಠಿಣ ಪರಿಶ್ರಮ ಮತ್ತು ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡುವಲ್ಲಿ ಸಹಾಯ ಮಾಡ್ತಾನೆ. ಶನಿಯು ವ್ಯಕ್ತಿಗೆ ಕಠಿಣ ಪರೀಕ್ಷೆಗೆ ಒಳಪಡಿಸಿದ ನಂತರ ಫಲಗಳನ್ನು ನೀಡ್ತಾನೆ. ಶನಿ ಗ್ರಹವು ಎಲ್ಲಾ ಗ್ರಹಗಳಲ್ಲಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹ ಎಂದು ಹೇಳಲಾಗ್ತದೆ ಮತ್ತು ಪ್ರತಿಯೊಂದು ರಾಶಿಯಲ್ಲಿಯೂ ಶನಿಯು 2.5 ವರ್ಷಗಳ ಕಾಲ ಇರ್ತಾನೆ. ಹೀಗೆ ಶನಿ ಎಲ್ಲಾ 12 ರಾಶಿ ಚಕ್ರಗಳನ್ನು ಸಂಚರಿಸಲಿಕ್ಕೆ 30 ವರ್ಷ ತೆಗೆದುಕೊಳ್ತಾನೆ. ಶನಿಯು ಪ್ರಸ್ತುತ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು 2024ರ ನವೆಂಬರ್ 15ರಂದು ಕುಂಭ ರಾಶಿಯಲ್ಲೇ ನೇರವಾಗಿ ಚಲಿಸ್ತಾನೆ. ಜಾತಕದಲ್ಲಿ ಶನಿಯ ಅಶುಭ ಮತ್ತು ಶುಭ ಸ್ಥಿತಿಯು ಆ ವ್ಯಕ್ತಿಯ ಜೀವನದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತದೆ. ಹಾಗಾಗಿ ಶನಿಯ ಈ ನೇರ ಸಂಚಾರದ ಪ್ರಭಾವವು 12 ರಾಶಿಗಳ ಮೇಲೆ ಹೇಗಿರಲಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಶನಿಯು ಮೇಷರಾಶಿಯ 10ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದೆ ಮತ್ತು ಕುಂಭರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಮೇಷರಾಶಿಯ ಲಾಭದ ಮನೆಯಲ್ಲಿ ಸಂಚರಿಸುವ ಮೂಲಕ ಶನಿದೇವನ ಪ್ರಭಾವವು ಇವರಿಗೆ ಶುಭವನ್ನು ಉಂಟು ಮಾಡಲಿದೆ ಅಂತಾನೆ ಹೇಳ್ಬೋದು. ಈ ಅವಧಿಯಲ್ಲಿ ನಿಮ್ಮ ಆದಾಯವು ಸಾಕಷ್ಟು ವೃದ್ಧಿಯಾಗುವ ಯೋಗವಿದೆ. ನೀವು ಸರಿಯಾಗಿ ಯೋಚಿಸಿ ಮಾಡಿದಂತಹ ಎಲ್ಲ ಕಾರ್ಯಗಳಲ್ಲಿಯೂ ಯಶಸ್ಸನ್ನು ಗಳಿಸ್ತೀರಾ. ಈ ಅವಧಿಯಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದ ಜವಾಬ್ದಾರಿಗಳನ್ನ ಉತ್ತಮವಾಗಿ ನಿಭಾಯಿಸ್ತೀರಾ. ವೃಷಭ ರಾಶಿ. ನಿಧಾನವಾಗಿ ಚಲಿಸುವ ಶನಿ ಗ್ರಹವು ವೃಷಭ ರಾಶಿಯ 9ನೇ ಮತ್ತು 10ನೇ ಮನೆಯ ಅಧಿದೇವತೆ. 10ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಶನಿದೇವನ ಪ್ರಭಾವವು ನಿಮ್ಮ ಮೇಲೆ ಮಿಶ್ರವಾಗಿರಲಿದೆ. ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನ ಹೊಂದ್ತೀರಾ ಅಂತಾನೆ ಹೇಳ್ಬೋದು. ಶನಿದೇವರ ಸಂಚಾರದಿಂದಾಗಿ ಒಟ್ಟಾಗಿ ನಿಮಗೆ ಅನುಕೂಲಕರವಾಗಿರುತ್ತದೆ. ಮಿಥುನ ರಾಶಿ. ಕರ್ಮಫಲದಾತನಾದ ಮಿಥುನ ರಾಶಿಯ 8ನೇ ಮತ್ತು 9ನೇ ಮನೆಯ ಅಧಿದೇವತೆಯಾಗಿದ್ದಾನೆ. 9ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಮಿಥುನ ರಾಶಿಯ 9ನೇ ಮನೆಯ ಅದೃಷ್ಟದ ಮನೆಯಾಗಿದೆ. ಶನಿಯ ಈ ನೇರ ಸಂಚಾರ ಪ್ರಭಾವದಿಂದಾಗಿ ನಿಮಗೆ ಸಾಕಷ್ಟು ಅದೃಷ್ಟ ಬೆಂಬಲ ಲಭಿಸ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸ್ತೀರಾ. ನಿಮ್ಮ ಪರಾಕ್ರಮದಿಂದಾಗಿ ನೀವು ಯಾವುದೇ ಪರಿಸ್ಥಿತಿಯನ್ನ ಸುಲಭವಾಗಿ ನಿಯಂತ್ರಿಸುವಿರಿ. ಧರ್ಮ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ನಿಮ್ಮ ಆಸಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು. ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿದೇವ 7ನೇ ಮತ್ತು 8ನೇ ಮನೆಯ ಅಧಿದೇವತೆ. ಕಟಕ ರಾಶಿಯ 8ನೇ ಮನೆಗೆ ಸಂಬಂಧಿಸಿದ ಪ್ರಭಾವವು ನಿಮಗೆ ಬಹಳ ಉತ್ತಮವಾಗಿರುವುದಿಲ್ಲ. ವಿಶೇಷವಾಗಿ ನೀವು ಆರೋಗ್ಯ ಸಂಬಂಧಿ ಸಮಸ್ಯೆಯಿಂದ ತೊಂದರೆಗೊಳಗಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮಗೆ ರೋಗಗಳು ಬಾಧಿಸಬಹುದು. ಕೆಲಸದ ಸ್ಥಳಗಳಲ್ಲಿ ನೀವು ಯಾವುದಾದರೂ ಸದಸ್ಯರ ಷಡ್ಯಂತ್ರಕ್ಕೆ ಬಲಿಯಾಗಬಹುದು. ಈ ಎಲ್ಲಾ ಸಮಸ್ಯೆಗಳು ಹೊರತಾಗಿಯೂ ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಪ್ರಗತಿಯನ್ನ ಕಾಣುತ್ತೀರಾ. ಸಿಂಹರಾಶಿ. ಸಿಂಹರಾಶಿಯ 6ನೇ ಮತ್ತು 7ನೇ ಮನೆಯ ಅಧಿದೇವತೆಯಾಗಿರುವ ಶನಿಯು 7ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ. ಹಾಗಾಗಿ ಶನಿಯ ಈ ನೇರ ಸಂಚಾರದ ಪ್ರಭಾವ ನಿಮ್ಮ ಮೇಲೆ ಮಿಶ್ರವಾಗಿರಲಿದೆ. ನೀವು ವಿವಾಹವಾಗಲು ಇನ್ನೂ ಸ್ವಲ್ಪ ಸಮಯ ಕಾಯ್ಬೇಕಾಗಬಹುದು. ಆದ್ರೆ ಕೆಲಸದ ದೃಷ್ಟಿಯಿಂದ ನಿಮ್ಗೆ ಈ ಸಮಯ ಒಳ್ಳೆಯದಾಗಿದೆ ಅಂತಾನೆ ಹೇಳ್ಬಹುದು. ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಪಾಲುದಾರಿಕೆ ಕೆಲಸವನ್ನು ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಕನ್ಯಾ ರಾಶಿ. ಕನ್ಯಾ ರಾಶಿಯ 5ನೇ ಮತ್ತು 6ನೇ ಮನೆಯ ಅಧಿದೇವತೆಯಾಗಿರುವ ಶನಿಯು ನವೆಂಬರ್ 15ರಂದು ನಿಮ್ಮ 6ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ. ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳು ಸೋಲುವರು. ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಕನ್ಯಾ ರಾಶಿಯ 6ನೇ ಮತ್ತು 7ನೇ ಮನೆ ಶತ್ರುವಿಗೆ ಸಂಬಂಧಿಸಿದೆ. ಹಾಗಾಗಿ ಇದರ ಪ್ರಭಾವವು ನಿಮಗೆ ವರದಾನವಿದ್ದಂತೆ. ಬಹಳ ಸಮಯದಿಂದಾಗಿ ನೀವು ಕಾಯ್ತಾ ಇದ್ದ ಕಾರ್ಯಗಳು ಈಗ ಪೂರ್ಣಗೊಳ್ಳುವ ಯೋಗ ಇದೆ ಅಂತಾನೆ ಹೇಳಬಹುದು. ತುಲಾರಾಶಿ. ತುಲಾರಾಶಿಯ 4ನೇ ಮತ್ತು 5ನೇ ಮನೆ ಅಧಿದೇವತೆಯಾಗಿರುವ ಶನಿಯು ನಿಮ್ಮ 5ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ. ತುಲಾರಾಶಿಯ 5ನೇ ಮನೆಯಲ್ಲಿ ಸಂಚಾರ ಮಾಡುವ ಮೂಲಕ ನೇರವಾಗಿ ಚಲಿಸಲಿರುವ ಶನಿಯು ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ದೊರಕುವಂತೆ ಮಾಡ್ತಾನೆ. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಉತ್ತಮವಾಗಿರಲಿದೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧದಲ್ಲಿ ಉದಾಸೀನರಾಗುವರು. ನಿಮ್ಮ ಉನ್ನತಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುತ್ತದೆ, ವೃದ್ಧಿಗೊಳ್ಳುತ್ತದೆ. ವೃಶ್ಚಿಕ ರಾಶಿ. ಶನಿದೇವನು ವೃಶ್ಚಿಕ ರಾಶಿಯ 3ನೇ ಮತ್ತು 4ನೇ ಮನೆ ಅಧಿದೇವತೆಯಾಗಿದೆ ಮತ್ತು 4ನೇ ಮನೆಯಲ್ಲಿ ನೇರವಾಗಿ ಸಂಚರಿಸಲಿದ್ದಾನೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಅಂಗಡಿ, ಆಸ್ತಿ ಮತ್ತು ಹೊಸ ವಾಹನ ಖರೀದಿಸಬಹುದಾಗಿದೆ. ಶನಿಯು ವೃಶ್ಚಿಕ ರಾಶಿಯ 4ನೇ ಮನೆಯಲ್ಲಿ ಅಂದರೆ ಸಂತೋಷದ ಮನೆಯಲ್ಲಿ ನೇರವಾಗಿ ಚಲಿಸುವುದರಿಂದಾಗಿ ನಿಮಗೆ ಆಸ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಗಳು ಪ್ರಾಪ್ತಿಯಾಗ್ತವೆ.
ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಈ ಅವಧಿಯಲ್ಲಿ ಪರಿಹಾರವಾಗುವುದು. ಧನುರಾಶಿ. ಧನುರಾಶಿಯ 2ನೇ ಮತ್ತು 3ನೇ ಮನೆಯ ಅಧಿದೇವತೆಯಾಗಿರುವ ಶನಿ ನಿಮ್ಮ 3ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಕೆಲಸ ಮತ್ತು ವಿವಾಹದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಅತ್ಯುತ್ತಮವಾಗಿರಲಿದೆ. ಧನುರಾಶಿಯ 3ನೇ ಮನೆಯ ಪರಾಕ್ರಮಕ್ಕೆ ಸಂಬಂಧಿಸಿದ ಮನೆಯಾಗಿದೆ. ನಿಮಗೆ ಸಂತೋಷವನ್ನು ಉಂಟು ಮಾಡಲಿದೆ ಅಂತಾನೆ ಹೇಳ್ಬೋದು ಈ ಶನಿಯ ಸಂಚಾರದಿಂದಾಗಿ ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ. ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಾರೆ. ಈ ಸಮಯದಲ್ಲಿ ನಿಮಗೆ ತೀರ್ಥಯಾತ್ರೆ ಪ್ರಯಾಣಿಸುವ ಯೋಗ ಕೂಡ ಇದೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಕರ ರಾಶಿ. ಶನಿಯು ಮಕರ ರಾಶಿಯ 1ನೇ ಮನೆ ಮತ್ತು 2ನೇ ಮನೆಯ ಅಧಿಪತಿಯಾಗಿದೆ. ನಿಮ್ಮ 2ನೇ ಮನೆ ಅಂದ್ರೆ ಹಣಕ್ಕೆ ಸಂಬಂಧಿಸಿದ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಹಾಗಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಶನಿಯ ನೇರ ಸಂಚಾರದಿಂದ ದೂರವಾಗ್ತದೆ. ಶನಿ ನಿಮ್ಮ 2ನೇ ಮನೆ ಅಂದ್ರೆ ಹಣಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ತದೆ ಅಂತಾನೆ ಹೇಳ್ಬೋದು. ನೀವು ಸಾಲವನ್ನು ನೀಡಿದಂತ ಹಣ ಈ ಅವಧಿಯಲ್ಲಿ ನಿಮಗೆ ವಾಪಸ್ ಬರ್ತದೆ. ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರಿಗೆ ಶನಿದೇವನು ನಿಮ್ಮ 1ನೇ ಮತ್ತು 12ನೇ ಮನೆಯ ಅಧಿದೇವತೆಯಾಗಿದ್ದು ಮೊದಲ ಮನೆ ಅಂದ್ರೆ ಲಗ್ನದ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಹಾಗಾಗಿ ಶನಿಯ ಈ ನೇರ ಸಂಚಾರವು ನಿಮಗೆ ಹೆಚ್ಚು ಶುಭವನ್ನ ಉಂಟು ಮಾಡಲಿದೆ. ಈ ಅವಧಿಯಲ್ಲಿ ಉತ್ತಮವಾದ ಅವಕಾಶಗಳು ನಿಮಗೆ ದೊರಕುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ, ಪ್ರತಿಷ್ಠೆ ಸಾಕಷ್ಟು ವೃದ್ಧಿ ಆಗಲಿದೆ. ಕುಂಭರಾಶಿಯಲ್ಲಿ ಚಲಿಸುವ ಶನಿಯು ನಿಮಗೆ ಅತ್ಯುತ್ತಮ ಯಶಸ್ಸನ್ನ ಕರುಣಿಸಲಿದ್ದಾನೆ. ಯಾಕಂತಂದ್ರೆ ನಿಮ್ದೇ ರಾಶಿ, ನಿಮ್ಮ ಮನೆಯ ಅಧಿಪತಿ ಅವನು. ಮೀನರಾಶಿ. 11ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಶನಿಯು ನಿಮ್ಮ 12ನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ. ಶನಿಯ ಈ ನೇರ ಸಂಚಾರವು ನಿಮಗೆ ಮಿಶ್ರ ಫಲವನ್ನು ನೀಡುತ್ತದೆ. ಈ ಅವಧಿಯಲ್ಲಿ ನೀವು ಆರ್ಥಿಕ ನಷ್ಟ ಎದುರಿಸಬೇಕಾಗಬಹುದು. ನೆನ್ಪಿಟ್ಕೊಂಡು ನಿಮ್ಗೆ ಸಾಡೆ ಕೂಡ ನಡೀತಾ ಇದೆ, ಮೊದಲನೇ ಚರಣ ಅಂತಾನೆ ಹೇಳ್ಬೋದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದು ಅವಶ್ಯಕ. ನ್ಯಾಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ನ್ಯಾಯಾಲಯದ ಹೊರಗೆ ಪರಿಹರಿಸುವಿರಿ. ಮೀನರಾಶಿಯ 12ನೇ ಮನೆಯು ಖರ್ಚಿಗೆ ಸಂಬಂಧಿಸಿದೆ. ಹಾಗಾಗಿ ಶನಿಯ ಈ ನೇರ ಸಂಚಾರದ ಅವಧಿಯಲ್ಲಿ ನೀವು ಹೊಸ ಹೊಸ ಸವಾಲುಗಳನ್ನ ಎದುರಿಸಬೇಕಾಗಬಹುದು. ಇವಿಷ್ಟು ಶನಿಯ ಸಂಚಾರದಿಂದ ಉಂಟಾಗುವ 12 ರಾಶಿಗಳ ಶುಭಾಶುಭಗಳ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ.